ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಮ್ ಮೇಕರ್ಸ್ ವರ್ಕ್. ನಾನು ಸುನಂದ ಕುಮಾರ್. ಇವತ್ತಿನ ನನ್ನ ವ್ಲಾಗ್ನಲ್ಲಿ ನಾನು ಮನೆಯಲ್ಲೇ ಕೆಲವೊಂದು ಪ್ರಿಪ್ರೇಷನ್ಸ್ಗಳನ್ನ ಅಡುಗೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಮೇಜರ್ ಪ್ರಿಪ್ರೇಷನ್ಸ್ಗಳನ್ನ ನಾನು ಮಾಡ್ತಾಯಿದ್ದೀನಿ. ಆ ಒಂದು ವ್ಲಾಗನ್ನ ನಾನು ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಕಾಮನ್ನಾಗಿ ಗೃಹಿಣಿಯರು ಮಾಡೋವಂಥ ಕೆಲಸಗಳಲ್ಲಿ ಇದು ಒಂದು. ಇತ್ತೀಚಿನ ದಿನಗಳಲ್ಲಿ ನಮಗೆ ಪ್ರತಿಯೊಂದು ರೆಡಿಮೇಡ್ ಪ್ರಾಡಕ್ಟ್ಸು ನಮಗೆ ಸಿಗುತ್ತೆ. ಅದರಲ್ಲಿ ನಾವು ಊಟ ಮಾಡೋ ರೈಸಿಂದ ಹಿಡಿದು ರೊಟ್ಟಿ, ಚಪಾತಿ ಪ್ರತಿಯೊಂದು ಸಹ ನಮಗೆ ರೆಡಿಮೇಡೇ ಸಿಗುತ್ತೆ. ಸೊ ನಾವು ಗೃಹಿಣಿಯರು ಮನೆಯಲ್ಲೇ ಇರೋ ಕಾರಣ ನಾವೇನು ಮಾಡ್ತೀವಿ, ನಮ್ಮ ಫ್ಯಾಮಿಲಿಯವರು ಆರೋಗ್ಯವಾಗಿರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಮನೆಯಲ್ಲೇ ಕೆಲವೊಂದು ಐಟಮ್ಸ್ಗಳನ್ನ ಅಥವಾ ಕೆಲವೊಂದು ಪೌಡರ್ಗಳನ್ನ ಅಥವಾ ಅಡುಗೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ, ಪದಾರ್ಥಗಳನ್ನ ಮನೆಯಲ್ಲೇ ಓನಾಗಿ ಪ್ರಿಪೇರ್ ಮಾಡ್ತೀವಿ. ಆದರೆ ತುಂಬ ಜನ ವರ್ಕಿಂಗ್ ವುಮೆನ್ಸ್ಗಳಿರ್ತಾರೆ, ಆಮೇಲೆ IT ನಲ್ಲಿ ಕೆಲಸ ಮಾಡೋವಂಥ ಉದ್ಯೋಗಿಗಳಿರ್ತಾರೆ. ಅವ್ರಿಗೆಲ್ಲ ಈ ರೀತಿ ಪ್ರಿಪ್ರೇಷನ್ಸ್ಗಳನ್ನ ಮನೆಯಲ್ಲಿ ಮಾಡ್ಕೊಳಕ್ಕಾಗೋದಿಲ್ಲ. ಅವ್ರಿಗೆ ವರ್ಕ್ ಪ್ರೆಷರ್ ಇರುತ್ತೆ, ಆಮೇಲೆ ವರ್ಕ್ ಟೈಮಿಂಗ್ಸ್ ಇರುತ್ತೆ. ಮನೆಗೆ ಬಂದ್ಬಿಟ್ಟು ಏನೋ ಒಂದು ಸ್ವಲ್ಪ ತಿಂದ್ಬಿಟ್ಟು ರೆಸ್ಟ್ ಮಾಡೋಣ ಸಾಕು ಅಂತ ಅನ್ಕೋತಾರೆ. ಅದರಲ್ಲೂ ನಮ್ಮ IT ಉದ್ಯೋಗಿಗಳಿದಾರಲ್ಲ, ಪಾಪ ಅವ್ರಿಗಂತೂ ನೈಟ್ ಯಾವುದು ಡೇ ಯಾವುದು ಅವ್ರಿಗೆ ವ್ಯತ್ಯಾಸನೇ ಇರೋದಿಲ್ಲ. ರಾತ್ರಿನೂ ಕೆಲಸ ಮಾಡ್ತಾರೆ, ಹಗಲು ಕೆಲಸ ಮಾಡ್ತಾರೆ. ಹೋಮ್ ಮೇಡ್ ವಸ್ತುಗಳು ಬೇಕು ಅಂತ ಅನಿಸಿದ್ರೂ ಸಹ ಅವರಿಗೆ ಅವನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಅವರಿಗೆ ಟೈಮೇ ಇರೋದಿಲ್ಲ. ಸೊ ಬೇರೆ ಆಪ್ಷನ್ ಇಲ್ಲದೆ ಅವ್ರು ಏನು ಮಾಡ್ತಾರೆ, ಕೆಲವೊಂದು ರೆಡಿಮೇಡ್ ಪ್ರಾಡಕ್ಟ್ಸ್ಗಳನ್ನ ಅವರು ಬಳಸಲೇಬೇಕಾಗುತ್ತೆ. ಆದರೆ ಮನೇಲಿರೋ ಗೃಹಿಣಿ ಆದರೆ ಏನು ಮಾಡ್ತಾರೆ, ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಮನೆ ಕೆಲಸ ಎಲ್ಲ ಮಾಡ್ತಾಯಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಮನೆಯಲ್ಲಿ ಅವ್ರಿಗೆ ಏನೇನು ಬೇಕು ಹೆಲ್ದಿ, ಅವ್ರ ಫ್ಯಾಮಿಲಿ ಹೆಲ್ದಿ ಆಗಿರೋದಕ್ಕೆ ಏನೇನೆಲ್ಲ ಅವಶ್ಯಕತೆ ಇದೆ ಅದನ್ನೆಲ್ಲ ಏನು ಮಾಡ್ತಾರೆ, ತಾವೇ ಸ್ವತಃ ನೀಟಾಗಿ ಸ್ವಚ್ಛವಾಗಿ ಕ್ಲೀನ್ ಮಾಡಿ ಮನೆಯಲ್ಲೇ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳನ್ನ ಪ್ರಿಪೇರ್ ಮಾಡ್ಕೋತಾರೆ. ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಮನೆಯಲ್ಲೇ ಇರೋದು, ಮನೆ ಕೆಲಸ ಮಾಡೋದು ಅಂದರೆ ಬರೀ ಪಾತ್ರೆ ತೊಳೆಯೋದು, ಮನೆ ಒರೆಸೋದು, ಬಟ್ಟೆ ತೊಳೆಯೋದು ಇದೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ತುಂಬ ಜನಗಳಿಗೆ ಗೊತ್ತಿರೋದಿಲ್ಲ, ಮನೆಯಲ್ಲಿರುವಂಥ ಹೋಮ್ ಮೇಕರ್ಸ್ಗಳು ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾರ್ನಿಂಗ್ ಟು ಈವ್ನಿಂಗ್ ಎಷ್ಟು ವರ್ಕನ್ನು ಮಾಡ್ತಾರೆ, ಮನೆ ಆರೋಗ್ಯದ ಹಿತದೃಷ್ಟಿನ ಇಟ್ಕೊಂಡು ಏನೇನೆಲ್ಲ ಕೆಲಸಗಳನ್ನ ಮಾಡ್ತಾರೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ. ಮನೆಯಿಂದ ಆಚೆ ಕಡೆ ಹೋಗಿ ಜಾಬ್ ಮಾಡೋ ಅಂಥವ್ರಿಗೆ ಒಂದೇ ಕೆಲಸ ಮಾತ್ರ ಸೀಮಿತವಾಗಿರುತ್ತೆ. ಆದರೆ ಗೃಹಿಣಿಯರಿಗಾಗಿರೋದಿಲ್ಲ. ಅವರು ಮನೆಯಲ್ಲಿ ಪ್ರತಿಯೊಂದು A to Z ಏನೇನು ಕೆಲಸ ಇರುತ್ತೆ ಪ್ರತಿಯೊಂದನ್ನು ಮಾಡಬೇಕು. ಮನೇಲಿದ್ದರೆ 100 ಕೆಲಸ, ಹೊರಗಡೆ ಹೋಗಿ ದುಡಿದ್ರೆ ಒಂದೇ ಒಂದು ಕೆಲಸ. ಹೋಮ್ ಮೇಕರ್ಸ್ಗಳ ಬಗ್ಗೆ, ಗೃಹಿಣಿಯರ ಬಗ್ಗೆನೇ ಒಂದು ವ್ಲಾಗನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಖಂಡಿತ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದರ ಬಗ್ಗೆ ಏನಾದರೂ ಕಾಮೆಂಟ್ ಇದ್ದರೆ ತಿಳಿಸಿ. ನಾನು ಸಹ ಹೋಮ್ ಮೇಕರ್ ಆಗಿರೋದ್ರಿಂದ, ಗೃಹಿಣಿ ಆಗಿರೋದ್ರಿಂದ ನಾನು ಮನೆಯಲ್ಲೇ ಕೆಲವೊಂದು ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳನ್ನ ಅಥವಾ ಕೆಲವೊಂದು ಪ್ರಿಪ್ರೇಷನ್ಸ್ಗಳನ್ನ ನಾನು ಮಾಡ್ಕೋತೀನಿ. ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾಕೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳನ್ನೇ ಬಳಸಬೇಕು, ಯಾಕೆ ಮನೆಯಲ್ಲೇ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಅಂದರೆ, ಮನೆಯಲ್ಲಿರ್ತಕ್ಕಂಥ ಫ್ಯಾಮಿಲಿದು ಫುಲ್ ಹೆಲ್ತ್ ಜವಾಬ್ದಾರಿ ಹೋಮ್ ಮೇಕರ್ಸ್ದೇ ಆಗಿರುತ್ತೆ, ಗೃಹಿಣಿದೇ ಆಗಿರುತ್ತೆ. ಮನೆಯಲ್ಲಿ ಅತ್ತೆ ಮಾವ ಇರ್ಬೋದು ಅಥವಾ ಸಣ್ಣ ಪುಟ್ಟ ಮಕ್ಕಳಿರ್ಬೋದು, ಅವರೆಲ್ಲರ ಆರೋಗ್ಯದ ಜವಾಬ್ದಾರಿ ಮನೆಯಲ್ಲಿರ್ತಕ್ಕಂಥ ಗೃಹಿಣಿದಾಗಿರುತ್ತೆ. ಮನೇಲಿ ಯಾರಿಗಾದ್ರೂ ಸ್ವಲ್ಪ ಹುಷಾರಿಲ್ಲ ಅಂತ ಅಂದರೆ ಅದನ್ನು ಗೃಹಿಣಿನೇ ನೋಡ್ಕೋಬೇಕಾಗುತ್ತೆ. ಡೈಲಿ ಮಾಡೋ ಕೆಲಸದ ಮಧ್ಯೆ ಅದೊಂದು ಎಕ್ಸ್ಟ್ರಾ ಕೆಲಸ ಆಗುತ್ತೆ. ಅದರ ಬದಲು ಮನೆಯಲ್ಲೇ ಹೆಲ್ದಿ ಆಗಿರ್ತಕ್ಕಂಥ, ಹೈಜೀನ್ ಆಗಿರ್ತಕ್ಕಂಥ ಕೆಲವೊಂದು ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳನ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಅದರಿಂದ ನಮಗೇ ತುಂಬ ಯೂಸ್ ಆಗುತ್ತೆ. ಈ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಸಾಂಬಾರು ಪುಡಿಗಳು, ಆಮೇಲೆ ಮಸಾಲ ಪುಡಿಗಳು, ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ನಾನೇನು ಮಾಡ್ತೀನಿ, ಆದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋತೀನಿ. ಹೇಗೆ ಪ್ರಿಪೇರ್ ಮಾಡ್ಕೋತೀನಿ ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ಒಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಯಾರಿಗೆಲ್ಲ ಇದ್ರ ಬಗ್ಗೆ ಕಮೆಂಟ್ಸ್ ಇರುತ್ತೆ ಅವರು ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡಿ. ನಮ್ಮ ತಾಯಿಯವರೆಲ್ಲ ಈ ಕೆಲಸಗಳನ್ನೆಲ್ಲ ಮಾಡುವಾಗ ನಾವು ಅದರ ಕಡೆ ಗಮನನೇ ಕೊಡ್ತಾ ಇರಲಿಲ್ಲ. ನಾವಾಯಿತು ಓದೋದಾಯಿತು, ಕಾಲೇಜ್ ಆಯಿತು, ಸ್ಕೂಲ್ ಆಯಿತು ಅಂತ ಇದ್ವಿ. ಆದರೆ ಮದುವೆ ಎಲ್ಲ ಆದಮೇಲೆ ನಮ್ಮದು ಫ್ಯಾಮಿಲಿ ಅಂತ ಶುರುವಾದಮೇಲೆ ಪ್ರತಿಯೊಂದು ಕೆಲಸನೂ ಆಟೋಮೆಟಿಕ್ಕಾಗಿ ನಾವು ಕಲ್ತು ನಮ್ಮನೆ ಜನ, ನಮ್ಮನೆ ಮಕ್ಕಳು ಅನ್ನೋ ಒಂದು ಜವಾಬ್ದಾರಿನ ನಾವು ತಗೋಬಿಡ್ತೀವಿ. ಅದೇ ಹೆಣ್ಣಿನಲ್ಲಿರ್ತಕ್ಕಂಥ ಮೊದಲನೇ ಒಂದು ಗುಣ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಹೆಣ್ಣನ್ನು ಒಂದು ಶಕ್ತಿ ಅಂತ ಕರೀತಾರೆ, ಮನೆಯ ಲಕ್ಷ್ಮಿ ಅಂತ ಕರೀತಾರೆ.
ಅದರಲ್ಲೂ ಈ ನಮ್ಮ ರೈತ ಮಹಿಳೆಯರಿದ್ದಾರೆ ನೋಡಿ, ಅವರು 24 ಅವರ್ಸ್ ವರ್ಷ ಪೂರ್ತಿ ಹೊಲದಲ್ಲಿ ಕೆಲಸ ಮಾಡ್ತಾರೆ. ಯಥಾ ಪ್ರಕಾರ ಮನೆಯಲ್ಲೂ ಬಂದು ಸಹ ಅವ್ರು ಈ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾರೆ. ಅವ್ರು ಯಾವತ್ತೂ ಸಹ ಹಳ್ಳಿ ಜನಗಳಾಗಲಿ ಅಥವಾ ರೈತರಾಗಿರಲಿ ಯಾವತ್ತೂ ರೆಡಿಮೇಡ್ ಪ್ರಾಡಕ್ಟ್ಸ್ಗಳನ್ನ ಬಳಸೋದಿಲ್ಲ. ಅವರು ಯಾವಾಗ ಅವ್ರಿಗೆ ಟೈಮ್ ಇರುತ್ತೆ ಅಂಥ ಟೈಮಲ್ಲಿ ಅವರು ರೆಸ್ಟ್ ಮಾಡ್ದೇ ಮನೆ ಕೆಲಸಗಳನ್ನ ಮಾಡ್ತಾರೆ. ಈ ರೈತ ಮಹಿಳೆಯರು ಏನಂತ ಕರಿಬೋದು ಅವ್ರನ್ನ ಅಂದರೆ ಒಂಥರ ಹೀರೋಗಳು ಅವರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹೀರೋಗಳು ಅಂತ ಹೇಳ್ತೀನಿ ಕೂಡ. ಅವರ ಹಳ್ಳಿ ಹೆಣ್ಮಕ್ಳು ಅಥವಾ ರೈತ ಮಹಿಳೆಯರದ್ದು ಡೈಲಿ ಲಾಗ್ ಇದೆಯಲ್ಲ, ಅದನ್ನು ಒಂದಿನ ಏನಾದರೂ ನಾವು ಸಿಟಿಯವ್ರು ಮಾಡಿಬಿಟ್ರೆ ಫುಲ್ಲು ಸುಸ್ತಾಗ್ಬಿಡ್ತೀವಿ. ಅಷ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಅಂದರೆ ತುಂಬಾ ಕೆಲಸ ಮಾಡ್ತಾರೆ. ಅವ್ರು ಯಾವತ್ತೂ ಅವ್ರ ಆಯಾಸನ ತೋರಿಸ್ಕೊಳ್ಳೋದೇ ಇಲ್ಲ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಒಂದು ಲೈಕನ್ನು ಮಾಡಿ. ಹಾಗೆ ಇಲ್ಲಿ ನಾನು ಕೊನೆಯಲ್ಲಿ ಸ್ವಲ್ಪ ಮೆಂತ್ಯನ ಹುರ್ಕೋತಾ ಇದ್ದೀನಿ. ಮೆಂತ್ಯನ ಏನಕ್ಕೋಸ್ಕರ ಹುರ್ಕೋತಾ ಇದ್ದೀನಪ್ಪ ಅಂತ ಅಂದರೆ ಹುರಿಯೋದು ಅಂದರೆ ಬಿಸಿ ಮಾಡೋದನ್ನು ಬಿಸಿ ಮಾಡ್ತಾಯಿದ್ದೀನಿ. ಏನಕ್ಕೋಸ್ಕರ ಬಿಸಿ ಮಾಡ್ತಾಯಿದ್ದೀನಿ ಅಂದರೆ ರಾಗಿಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಮುದ್ದೆ ಮಾಡಿಕೊಂಡ್ರೆ ಅಥವಾ ರೊಟ್ಟಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಶಕ್ತಿನೂ ಸಹ ಬರುತ್ತೆ. ಡೈರೆಕ್ಟಾಗಿ ಮೆಂತ್ಯ ಮುದ್ದೆನ ತಿನ್ನೋಕ್ಕಾಗೋದಿಲ್ಲ, ಸ್ವಲ್ಪ ಕಹಿ ಇರುತ್ತೆ, ಸ್ವಲ್ಪ ಏನು ಜಾಸ್ತಿನೇ ಕಹಿ ಇರುತ್ತೆ, ಮಕ್ಕಳೆಲ್ಲ ತಿನ್ನೋದಿಲ್ಲ. ಈ ರೀತಿ ರಾಗಿಗೆ ನಾವು ಇದನ್ನು ಮಿಕ್ಸ್ ಮಾಡಿದಾಗ ಅದು ಗೊತ್ತಾಗಲ್ಲ, ಫ್ಲೇವರ್ ಮಾತ್ರ ಬರ್ತಾ ಇರುತ್ತೆ. ಇದಿಷ್ಟು ನನ್ನ ಪ್ರಿಪ್ರೇಷನ್, ಹೋಮ್ ಮೇಡ್ ಪ್ರಿಪ್ರೇಷನ್. ಇವತ್ತು ನಾನು ಅಕ್ಕಿ ರಾಗಿ ಸಾಂಬಾರು ಪುಡಿ ಮಾತ್ರ ತೋರಿಸ್ತಾ ಇದ್ದೀನಿ. ನಾನು ಯಾವುದೇ ಹಿಟ್ಟಾಗಲಿ ಅದನ್ನು ಒಂದ್ರಿ ಮಾಡಿ ಅಥವಾ ಜಲ್ದಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಸ್ಟೋರೇಜ್ನ ನಾನು ಯಾವ ರೀತಿ ಮಾಡ್ಕೋತೀನಿ ಅಂದರೆ ಸ್ಟೀಲ್ ಮತ್ತು ಕೆಲವೊಂದು ಇಂಡಾಲಿಯಮ್ ಪಾತ್ರೆಗಳನ್ನು ಯೂಸ್ ಮಾಡಿ ಸ್ಟೋರ್ ಮಾಡ್ಕೋತೀನಿ. ಆದಷ್ಟು ನಾನು ಪ್ಲಾಸ್ಟಿಕ್ ಸ್ಟೋರೇಜ್ ಬಾಕ್ಸ್ಗಳನ್ನ ಯೂಸ್ ಮಾಡಲ್ಲ. ನಾನು ಆದಷ್ಟು ಕಡಿಮೆ ಬಳಸ್ತೀನಿ. ನೀವು ಸಹ ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಇದಿಷ್ಟು ನನ್ನ ಹೋಮ್ ಮೇಡ್ ಪ್ರಿಪ್ರೇಷನ್ನು. ಇದರಲ್ಲಿ ನಾನು ಗೋಧಿ ಹಿಟ್ಟನ್ನು ನಾನು ಶೇರ್ ಮಾಡಿಲ್ಲ, ಯಾಕಂದರೆ ಮನೆಯಲ್ಲಿ ಗೋಧಿ ಹಿಟ್ಟಿತ್ತು. ಇನ್ನೂ ಒಂದು 2-3 ವೀಕ್ಸ್ ಆಗುತ್ತೆ. ನಾನು ಗೋಧಿ ಹಿಟ್ಟನ್ನು ಮಾಡಿಸುವಾಗ ಅದನ್ನು ಸಹ ನಾನು ರೆಡಿ ತೊಗೊಳ್ಳೋದಿಲ್ಲ. ನಾನು ಮನೆಯಲ್ಲೇ ಗೋಧಿನ ತಂದುಬಿಟ್ಟು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋತೀನಿ. ಆ ಒಂದು ವೀಡಿಯೋನೂ ಸಹ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದಿಷ್ಟು ನನ್ನ ಪ್ರಿಪ್ರೇಷನ್ ಆಗಿತ್ತು, ಹೋಮ್ ಮೇಡ್ ಪ್ರಿಪ್ರೇಷನ್ ಆಗಿತ್ತು. ಸೊ ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅಥವಾ ಇದರಿಂದ ನಿಮಗೇನು ಯೂಸ್ ಆಯಿತು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನಿಮ್ಮ ಒಂದು ಪ್ರೀಷಿಯಸ್ ಟೈಮನ್ನು ಅಥವಾ ನಿಮ್ಮ ಒಂದು ವ್ಯಾಲ್ಯೂಯಬಲ್ ಟೈಮನ್ನು ಕೊಟ್ಟು ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.